ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ UPSCಯಲ್ಲಿ ಖಾಲಿ ಇರುವ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಸಿಸ್ಟೆಂಟ್ ಕಮಾಂಡರ್ಸ್ ಎಕ್ಸಾಮಿನೇಷನ್ 2025. ಟೋಟಲ್ ವೇಕೆನ್ಸಿ ಬಂದು 357 ಪೋಸ್ಟ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಒಳಗೆ ಖಾಲಿ ಐತಿ. ಮತ್ತು ಅಪ್ಲಿಕೇಶನನ್ನು ನಾವು ಆನ್ಲೈನ್ ಮೂಲಕ ಹಾಕಬೇಕು. ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು 5/3/2025 ಅಪ್ಲಿಕೇಶನ್ ಪ್ರಾರಂಭ ಆಗ್ಯಾವ. ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು ಇದೇ ತಿಂಗಳ 25/3/2025 25/3/2025 ಮಟ್ಟ ನಾವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದು. ಮತ್ತು ಎಲಿಜಿಬಲ್ ಆಗಿರೋ ಅಪ್ಲೈ ಮಾಡೋಕ್ಕೆ ಏನೇನು ಎಲಿಜಿಬಿಲಿಟಿ ಐತೆ ಅಂತ ಅಪ್ಲಿಕೇಶನ್ ಹಾಕಲು ಎಲಿಜಿಬಿಲಿಟಿ ಏನೇನೆಂದರೆ ಏಜ್ ಲಿಮಿಟ ಮತ್ತು ಕ್ವಾಲಿಫಿಕೇಷನ್ ಏನು ಮತ್ತು ಸ್ಯಾಲ್ರಿ ಎಲ್ಲವನ್ನು ತಿಳಿದುಕೊಳ್ಳೋ ಮುಂಚೆ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ರೀತಿಯ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತಿದೆ. ಮತ್ತು ಇದರಲ್ಲಿ ಟೋಟಲ್ ವೇಕೆನ್ಸಿ 357 ಇದ್ದು ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಅದಾವತ್ತೇಳಿ ನೋಡೋಣ. ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಈಗ ನೋಡ್ರಿ ಇಲ್ಲೇ ವೇಕೆನ್ಸಿ ಡೀಟೇಲ್ಸ, ಪೋಸ್ಟ್ ಯಾವ್ಯಾವ ಖಾಲಿ ಅದಾವಂತ. BSF ಒಳಗೆ 24 ಖಾಲಿ ಅದಾವ, CRPF ಒಳಗೆ 204 ಮತ್ತು CISF ಒಳಗೆ 97 ಪೋಸ್ಟ್ ಮತ್ತು ITBP ಒಳಗೆ 4 ಪೋಸ್ಟ್ ಅದಾವ. SSB ಒಳಗೆ 33 ಪೋಸ್ಟ್ ಖಾಲಿ ಅದಾವ. ಟೋಟಲ್ ಪೋಸ್ಟ್ 357 ಪೋಸ್ಟ್ ಒಟ್ಟು ಖಾಲಿ ಅದಾವ UPSC ಒಳಗೆ. ಮತ್ತು ಇದಕ್ಕೆ ಎಷ್ಟು ಏಜ್ ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ. ಈಗ ಅಪ್ಲಿಕೇಶನನ್ನು ಮೇಲ ಮತ್ತು ಫಿಮೇಲ ಇಬ್ಬರು ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು 20 ಏಜ್ ಲಿಮಿಟ 20 25 ವರ್ಷ ಯಾರೈತಿಲ್ಲ ಅವರು ಅಪ್ಲೈ ಮಾಡ್ಬೋದು. ಡೇಟ್ ಆಫ್ ಬರ್ತ್ ನೋಡ್ರಿ, ಆಗಸ್ಟ್ 1, 2000 ಮೇಲೆ ಜನಿಸಿದವರು ಮತ್ತು 1 ಆಗಸ್ಟ್ 2005 ಒಳಗೆ ಜನಿಸಿದವರು ಅಪ್ಲೈ ಮಾಡ್ಬೋದು. ಮಿನಿಮಮ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಡಿಗ್ರಿಯನ್ನು ಮುಗಿದಿರ್ಬೇಕಾ. ಡಿಗ್ರಿ ಮುಗಿದವ್ರು ಇದನ್ನು ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀ ಬಗ್ಗೆ ನೋಡಿರಿ, ಫಿಮೇಲ್ SC ST ಕ್ಯಾಂಡಿಡೇಟ್ಸ್ ಇವರನ್ನು ಹೊರತುಪಡಿಸಿ ಫಿಮೇಲ್ ಕ್ಯಾಂಡಿಡೇಟ ಮತ್ತು ST SC ಕ್ಯಾಂಡಿಡೇಟ್ಸನ್ನ ಹೊರತುಪಡಿಸಿ ಉಳಿದವು ಎಲ್ಲ ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಐತೆ ನೋಡ್ರಿ. ಇದು 200 ರೂಪಾಯಿ ಇರ್ತದೆ. ಇದನ್ನು ನಾವು 25/3/2025 ಒಳಗಾಗಿ ಪೇ ಮಾಡಿರಬೇಕು. ಆನ್ಲೈನ್ ಥ್ರೂ ನೀವು ಕ್ಯಾಶನ್ನು ಪೇ ಮಾಡಬೇಕು. ಹೆಂಗೆ ಅಪ್ಲೈ ಮಾಡಬೇಕಂತ ಹೇಳಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಯಾವಾಗ ಅಪ್ಲೈ ಮಾಡಬೇಕಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾವಾಗ ಸ್ಟಾರ್ಟ್ ಆಗಿದೆ? 5/3/2025 ಪ್ರಾರಂಭ ಆಗೈತೆ ಅಪ್ಲಿಕೇಶನ್ ತೊಗೊಳೋದತ್ತ. ಮತ್ತು ಕೊನೆಯ ದಿನಾಂಕ ಅಂದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಆನ್ಲೈನ್ ವೆಬ್ಸೈಟ ಇಲ್ಲೈತೆ ನೋಡ್ರಿ. ಆನ್ಲೈನ್ ವೆಬ್ಸೈಟ್ ಮೂಲಕ ನಾವು ಅಪ್ಲಿಕೇಶನ್ ಹಾಕಬೇಕು. ಮತ್ತು ಅಪ್ಲಿಕೇಶನ್ ಡೇಟ ಈಗಾಗಲೇ ಪ್ರಾರಂಭವಾಗಿದ್ದು 5/3/2025 ಪ್ರಾರಂಭ ಆಗೈತಿ. ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 25/3 ಲಾಸ್ಟ್ ಕೊನೆಯ ದಿನಾಂಕವಾಗಿದೆ. ಅಪ್ಲಿಕೇಶನ್ ಫಾರಮ್ ತುಂಬುವಾಗ ಸರಿಯಾಗಿ ನೋಡಿ ಸರಿಯಾಗಿ ಫಿಲ್ ಮಾಡಬೇಕು. ಅಪ್ಲಿಕೇಶನ್ ಫಾರಮ್ ತುಂಬುವಾಗ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ನೀವು ಮಾಡಬಾರ್ದು. ಮಿಸ್ಟೇಕ್ ಮಾಡಿದರೆ ಅವಕಾಶ
ಫೈನಲ್ ಸಬ್ಮಿಷನ್ ಮಾಡುವವರೆಗೆ ಮಾತ್ರ ನಮಗೆ ತಿದ್ದುಪಡಿ ಮಾಡಲು ಅವಕಾಶ ಇರುವುದು. ನೇಮ್ ಇದೆ, ಜೆಂಡರ್ ಮಾಡ್ಬೋದು, ಮೈನಾರಿಟಿ ಸ್ಟೇಟಸ್, ಕ್ಲಾಸ್ 10th ಬೋರ್ಡ್ ಎಕ್ಸಾಮಿನೇಷನ್ ರೂಲ್ ನಂಬರ್ ಚೇಂಜ್ ಮಾಡ್ಬೋದು. ಮತ್ತು ಯಾವುದನ್ನು ನಾವು ಅಪ್ಲಿಕೇಶನ್ ಫಾರ್ಮ್ ಒಮ್ಮೆ ತುಂಬಿದಾಗ ಯಾವುದನ್ನು ನಾವು ಚೇಂಜ್ ಮಾಡಲು ಅವಕಾಶ ಇರುವುದಿಲ್ಲ. ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ತುಂಬುವಾಗ ಸರಿಯಾಗಿ ನೋಡಿ ತುಂಬಬೇಕು. ನೇಮನ್ನು 10th ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಇರ್ತದಲ್ಲ ಅದೇ ರೀತಿಯಲ್ಲಿ ಫಾರ್ಮಲ್ಲಿ ತುಂಬಬೇಕು. ಮತ್ತು ಡೇಟ್ ಆಫ್ ಬರ್ತ್, ಫಾದರ್ಸ್ ನೇಮ, ಮದರ್ಸ್ ನೇಮ, ಸರಿಯಾದ ಮೊಬೈಲ್ ಸಂಖ್ಯೆ ಹಾಕಬೇಕು. ಡಿಗ್ರಿ ಕಂಪ್ಲೀಟ್ ಆದ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತದೆ.